ಪ್ರಭಾವ ಪದ್ಧತಿಯ 29ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 59ನೇ ಶ್ಲೋಕದಲ್ಲಿ, ಪಾದುಕಾದೇವಿ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಿಬಿಡುತ್ತಾಳೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಶ್ರುತಿಶತ ಶಿರಶ್ಚೂಡಾ ಪೀಡೆ ನಿಪೀಡಯಿತುಂ ಕ್ಷಮೆ ದುರಿತ ಸರಿತಾಂ ಓಗಾನೇತಾನ್ ಅಮೋಘ ವಿಸರ್ಪಿಣಃ ಕ್ರಮ ಪರಿಣಮದ್ವೇದ ಶ್ರೇಣಿ ಶಿಖಾಮಣಿಘಟ್ಟನ ಮಸೃಣಿತ ತಲೆ ರಂಗಕ್ಷೋಣಿ ಭೃತೋ ಮಣಿಪಾದುಕೆ. ಶ್ರುತಿಶತ ಅನೇಕ ವೇದಗಳ, ಶಿರಚೂಡ ಶಿರಸ್ಸಾದ ಉಪನಿಷತ್ತುಗಳಿಗೆ ಅಲಂಕಾರವಾಗಿರುವ ಭಗವಂತನನ್ನು, ಆ ಪೀಡೆ ತಲೆಗೆ ಅಲಂಕಾರವಾಗಿರುವುದು, ಕ್ರಮವಾಗಿ, ಪರಿಣಮತ್ ಪದವಿಯನ್ನು ಪಡೆದಿರುವ, ವೇದಶ್ರೇಣಿ ಬ್ರಹ್ಮರುಗಳ ಸಾಲಿನ, ಶಿಖಾ ತಲೆಯಲ್ಲಿರುವ, ಮಣಿ ರತ್ನಗಳ, ಘಟ್ಟನ ಕೂಡುವಿಕೆಯಿಂದ, ಮಸೃಣಿತ ಬೆಳ್ಳಂಬೆಳಗಿರುವ ತಲೆ ಪ್ರದೇಶವನ್ನು ಹೊಂದಿರುವ, ರಂಗಕ್ಷೋಣೀಭೃತಃ ಶ್ರೀರಂಗನಾಥನ ಮಣಿಪಾದುಕೆ ಮಣಿಗಳಿಂದ ಕೂಡಿದ ಪಾದುಕೆಗಳು, ಅಮೋಘ ಯಾವ ತಡೆಯೂ ಇಲ್ಲದೆ, ವಿಸರ್ಪಿಣಃ ಹರಡುತ್ತಿವೆ. ಏತಾನ್ ಈ ದುರಿತ ಪಾಪವಾದ, ಸರಿತಾ ನದಿಗಳ, ಓಗಾನ್ ಪ್ರವಾಹವನ್ನು, ನಿಪೀಡಯಿತುಂ ಹೋಗಲಾಡಿಸಲು, ಕ್ಷಮೆ ತಕ್ಕುದಾಗಿದೆ. ನೂರಾರು ಶ್ರುತಿಗಳಿಗೆ ಶಿರೋಭೂಷಣವಾಗಿರುವ ಶ್ರೀರಂಗನಾಥನನ್ನ ತನ್ನ ತಲೆಯ ಮೇಲೆ ಹೊತ್ತಿದೆ ಶ್ರೀರಂಗನಾಥನ ಆ ದಿವ್ಯ ಮಣಿಪಾದುಕೆಗಳು. ಕ್ರಮವಾಗಿ ಬ್ರಹ್ಮ ಪದವಿಯನ್ನ ಪಡೆದ ಬ್ರಹ್ಮರುಗಳ ಸಮೂಹಗಳು ಭಗವಂತನಿಗೆ ನಮಿಸುವಾಗ ಅವರ ಶಿರಸ್ಸಿನಲ್ಲಿರುವ ರತ್ನಗಳ ಸಂಘರ್ಷದ ಕಾರಣ ಶ್ರೀರಂಗನಾಥನ ಪಾದುಕೆಗಳು ಹೊಳಪಾದವು. ಅಂತಹ ಮಹಿಮನ ಪಾದುಕೆಗಳು ತಡೆಯಿಲ್ಲದೆ ಮಹಾಪ್ರವಾಹದ ರೀತಿಯಲ್ಲಿ ಉಕ್ಕಿ ಹರಿಯುತ್ತಿರುವ, ಎಲ್ಲ ಕಡೆ ಹರಡಿಕೊಂಡಿರುವ ನನ್ನ ಪಾಪರಾಶಿಯನ್ನ ತಡೆಗಟ್ಟುವುದಕ್ಕೆ ಸಮರ್ಥವಾಗಿದೆ ಅಂತಾರೆ ದೇಶಿಕರು. ಆಳ್ವಾರ್ ಆಚಾರ್ಯರುಗಳ ಅನುಗ್ರಹದಿಂದ ಮಹಾಪಾಪಿಯಾದ ನಾನು ಪರಿಶುದ್ಧನಾಗಿ ಬಿಡುತ್ತೇನೆ ಎಂಬುದು ಈ ಶ್ಲೋಕದ ಅಂತರಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.